ಪರ್ಫೆಕ್ಟ್ ಪದರ್ ಪದರ್ ಬಾಯಲ್ಲಿಟ್ಟರೆ ಕರಗಬೇಕು ಅಂತ ಗೋಧಿ ಹಿಟ್ಟಿನ ಶಂಕರಪಾಳಿ ತಯಾರಿಸೋಣ. ನಮಸ್ಕಾರ ರೀ, ಶ್ರಾವಣಿ ಅಡುಗೆ ಮನೆಯೊಳಗೆ ಸ್ವಾಗತ. ನಾನು ರಶ್ಮಿ. ಈ ಶಂಕರಪಾಳಿ ಎಷ್ಟು ರುಚಿ ಆಕ್ಕೋ ಅಂದ್ರೆ ಇವನ್ನ ನೀವು ಯಾರಿಗಾದರೂ ತಿನ್ನಕ್ಕೆ ಕೊಟ್ರೆ ಅವ್ರಿಗೆ ಗೊತ್ತಾಗಂಗಿಲ್ಲ ಇವು ಮೈದಾ ಶಂಕರಪಾಳಿ ಅಲ್ಲ, ಗೋಧಿ ಹಿಟ್ಟಿನ ಶಂಕರಪಾಳಿ ಅಂತ. ಅಷ್ಟು ರುಚಿ ಆಕ್ಕವು. ಮತ್ತು ಇದಕ್ಕೆ ಪದರ್ ಬರಬೇಕು ಅಂತ ಒಂದು ಸ್ಪೆಷಲ್ ಟ್ರಿಕ್ನೂ ಐತಿ. ಜಾಸ್ತಿ ತಡ ಮಾಡೋದು ಬೇಡ. ಈ ಗೋಧಿ ಹಿಟ್ಟಿನ ಲೇರ್ಫುಲ್ ಶಂಕರಪಾಳಿ ಹೆಂಗೆ ತಯಾರಿಸೋದು ಅಂತ ತೋರಿಸ್ಕೊಡ್ತೇನೆ ಬರ್ರಿ. ಇಲ್ಲಿ ನಾನು ಕಪ್ ಮತ್ತು ಗ್ರಾಮ್ ಎರಡೂ ಅಳತಿ ತಿಳಿಸಿ ಕೊಡಾಕತ್ತೇನೆ. ಆದ್ದರಿಂದ ನೀವು ಮನೆಯಾಗಿರೋ ಒಂದು ಸಣ್ಣ ಬಟ್ಲ ತೊಗೊಂಡು ಎಲ್ಲ ಪದಾರ್ಥ ಅಳತಿ ಮಾಡಿ ಈ ಶಂಕರಪಾಳಿ ತಯಾರಿಸ್ಬೋದು. ಅಗದಿ ನೀವು ಮೊದಲನೇ ಸತಿ ಶಂಕರಪಾಳಿ ತಯಾರ್ಸಕತ್ತೀರಿ ಅಂದ್ರೂ ಪರ್ಫೆಕ್ಟ್ ಆಗಿನ ಬರ್ತವೆ. ನೋಡ್ರಿ, ಇಲ್ಲಿ ನಾನು 5 ಕಪ್ನಷ್ಟು ಗೋಧಿ ಹಿಟ್ಟು ತೊಗೊಂಡೇನಿ. ನಾನು ಆಗಲೇ ಬಟ್ಲ ತೋರಿಸಿದ್ದೆ ನೋಡ್ರಿ, ಅದ ಬಟ್ಟಲದಿಂದ 5 ಕಪ್ನಷ್ಟು ಗೋಧಿ ಹಿಟ್ಟು ಐತಿ. ಗ್ರಾಮ್ನಾಗ ನೋಡಿದ್ರೆ ಇದು 250 ಗ್ರಾಮ್ ಅಂದ್ರೆ ಪಾವು kg ಅಷ್ಟು ಐತಿ. 1 ಕಪ್ನಷ್ಟು ಸಕ್ಕರೆ ಬೇಕಾಕತಿ. ಇದನ್ನ ಗ್ರಾಮ್ನಾಗ ನೋಡಿದ್ರೆ 100 ಗ್ರಾಮ್ನಷ್ಟು ಆಕತಿ. 1 ಕಪ್ನಷ್ಟು ಹಾಲು ಬೇಕಾಕವು. ಇವು 125 ml ನಷ್ಟು ಅದವು. 1 ಕಪ್ನಷ್ಟು ತುಪ್ಪ ತಗೋರಿ. ಇದು ಗ್ರಾಮ್ನಾಗ 75 ಗ್ರಾಮ್ನಷ್ಟು ಐತಿ. ಸ್ವಲ್ಪ ಏಲಕ್ಕಿ ಪುಡಿ ಮತ್ತು 1-2 ಚಿಟಿಕೆಯಷ್ಟು ಉಪ್ಪು ತಗೋರಿ. ಈಗ ಒಂದು ಸಣ್ಣ ಡಬ್ರಿ ತಗೊಂಡು ಇದ್ರಾಗ ಸಕ್ಕರೆ ಮತ್ತು ಹಾಲು ಹಾಕಿ ಗ್ಯಾಸ್ ಮ್ಯಾಗಿಟ್ಟು ಹೈ ಫ್ಲೇಮ್ನಾಗ ಸಕ್ಕರೆ ಕರಗಿಸ್ಕೊಂಡು ತಗೊಳ್ಳೋಣ. ಇವು ಕಾಯಿಸಿ ಆರಿಸಿರೋ ಹಾಲು, ಹಸಿ ಹಾಲು ತಗೋಬೇಡ್ರಿ, ರೂಮ್ ಟೆಂಪ್ರೇಚರ್ನಾಗಿರೋ ಹಾಲು ತಗೋರಿ. ಗ್ಯಾಸ್ ಹೈ ಫ್ಲೇಮ್ನಾಗಿಟ್ಟು ಸಕ್ಕರೆ ಕರಗಿಸ್ಕೊಂಡು ತಗೊಳ್ಳೋಣ. ಹಾಲು ಕುದಿಸ್ಕೊಂಡು ತಗೋಬೇಕು ಅಂತ ಇಲ್ಲ, ಸಕ್ಕರೆ ಕರಗಿದ್ರೆ ಸಾಕು. ಇಲ್ಲಿ ನೀವು ಸಕ್ಕರೆ ಪುಡಿನೂ ತಗೋಬಹುದು, ಇನ್ನೂ ಜಲ್ದಿ ಕರಗ್ತೈತಿ. ಅದರ ಅಳತಿ ಮಾಡುವಾಗ ಕಪ್ ಅಳತಿ ಮಾಡಿದಾಗ 1-2-3 ಚಮಚೆಯಷ್ಟು ಜಾಸ್ತಿ ಸಕ್ಕರೆ ಪುಡಿ ತಗೋರಿ. ಗ್ರಾಮ್ನಾಗ ಸೇಮ್ ಅಳತಿನ ಬರ್ತೈತಿ. ಈಗ ನೋಡ್ರಿ, ಸಕ್ಕರೆ ಹಾಲ್ನಾಗ ಪೂರ್ತಿ ಕರ್ಗೈತಿ. ಹಾಲು ಬಿಸಿ ಆದ್ರೆ ಸಾಕು, ಅಥವಾ ಹಾಲ್ನಾಗ ಈ ಸಕ್ಕರೆ ಕರಗಿದ್ರೆ ಸಾಕು. ಇವನ್ನ ಕುದಿಸೋ ಅವಶ್ಯಕತೆ ಇಲ್ಲ. ಗ್ಯಾಸ್ ಆಫ್ ಮಾಡಿ ಇದನ್ನ ಕೆಳಗಿಳಿವಿ ತಗೊಳ್ಳೋಣ. ಇವು ಒಂದು ಸ್ವಲ್ಪ ಆರಲಿ. ಒಂದು ಸ್ವಲ್ಪ ಆರಿದ ಮ್ಯಾಗ ಇದ್ರಾಗ ನಾವು ಏಲಕ್ಕಿ ಪುಡಿ ಮತ್ತು ತುಪ್ಪ ಹಾಕೋಣ. ಹಾಲು ಭಾಳ ಬಿಸಿ ಇದ್ದಾಗ ಇದ್ರಾಗ ಏನಾರು ತುಪ್ಪ ಹಾಕಿದ್ರೆ ಹಾಲು ಒಮ್ಮೊಮ್ಮೆ ಒಡೆದಿರೋ ರೀತಿ ಆಗಿಬಿಡ್ತೈತಿ. ಸೊ ಆ ರೀತಿ ಆಗಬಾರ್ದು ಅಂತ ಹಾಲು ಒಂದು ಸ್ವಲ್ಪ ಆರಿದ ಮ್ಯಾಗನ ಇದ್ರಾಗ ತುಪ್ಪ ಹಾಕಿ ಕಲಿಸ್ಕೊಂಡು ತಗೋರಿ. ಹಾಲು ಪೂರ್ತಿನೂ ಆರಕ್ಕೆ ಬಿಡಬೇಡ್ರಿ, ಇಲ್ಲಾಂದ್ರೆ ಹಾಲಿನ ಒಳಗೆ ತುಪ್ಪ ಹಾಕಿದಾಗ ತುಪ್ಪ ಗಟ್ಟಿ ಆಗಕ್ಕೆ ಶುರು ಆಗಿಬಿಡ್ತೈತಿ. ಅದರಿಂದ ಹಾಲು ಉಗುರು ಬೆಚ್ಚಗಿರ್ತೈತಿ ನೋಡ್ರಿ, ಆವಾಗನ ತುಪ್ಪ ಹಾಕಿ ಇದನ್ನು ಚಂದಾಗ ಕಲಿಸ್ಕೊಂಡು ತಗೋರಿ. ನೋಡ್ರಿ, ಈ ಥರ ಹಾಲು, ಸಕ್ಕರೆ ಮತ್ತು ತುಪ್ಪದ ಮಿಶ್ರಣ ರೆಡಿ ಮಾಡಿಕೊಂಡು ಈಗ ಇದನ್ನು ಸೈಡ್ ತೆಗೆದಿಟ್ಟು ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ನಾಗ ನಾವು ತೊಗೊಂಡಿರೋ ಗೋಧಿ ಹಿಟ್ಟು ಮತ್ತು ಉಪ್ಪು ಹಾಕಿ ಕಲಿಸ್ಕೊಂಡು ತಗೋರಿ. ಇದು ಸಿಹಿ ಪದಾರ್ಥ ಐತಿ, ಇದ್ರಾಗ ಉಪ್ಪು ಯಾಕೆ ಹಾಕಬೇಕು ಅಂತ ನಿಮ್ಗೆ ಅನಿಸ್ತಿರ್ಬೋದು. ಆದ್ರೆ ಯಾವುದೇ ಸಿಹಿ ಪದಾರ್ಥ ಮಾಡಿದಾಗ ಅದ್ರಾಗ 1-2 ಚಿಟಿಕೆಯಷ್ಟು ಉಪ್ಪು ಹಾಕೋದ್ರಿಂದ ಆ ಪದಾರ್ಥದ ರುಚಿ ಹೆಚ್ಚಿಗೆ ಆಕತಿ. ಆ ಪದಾರ್ಥ ಅಥವಾ ಆ ಸಿಹಿ ಜಾಸ್ತಿ ತಿಂದಾಗ ಬಾಯಿ ಕಟ್ತೈತಂತಾರ ನೋಡ್ರಿ, ಆ ರೀತಿ ಆಗಂಗಿಲ್ಲ. ಉಪ್ಪು ಮತ್ತು ಹಿಟ್ಟು ಚಂದಾಗ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಇದ್ರಾಗ ನಾವು ತಯಾರಿಸಿ ಇಟ್ಟಿರೋ ಹಾಲಿನ ಮಿಶ್ರಣ ಸ್ವಲ್ಪ ಹಾಕಿ ಹಿಟ್ಟು ಕಲಿಸ್ಕೊಂಡು ತಗೋರಿ. ಹಿಟ್ಟಿನ ಕ್ವಾಂಟಿಟಿ ಮತ್ತು ನಾವೇನು ಮಿಶ್ರಣ ತಯಾರಿಸಿ ನೋಡ್ರಿ, ಅದು ಎರಡೂ ಪರ್ಫೆಕ್ಟ್ ಐತಿ. ಇಷ್ಟು ಹಾಲು ಮತ್ತು ಇಷ್ಟ ಹಿಟ್ಟು ಬೇಕಾಕತಿ. ಆದರೂ ಕೂಡ ಸ್ವಲ್ಪನ ಹಾಲು ಹಾಕ್ತಾ ಹಿಟ್ಟು ಕಲಿಸ್ಕೊಂಡು ತಗೋರಿ. ಕೆಲವೊಮ್ಮೆ ಏನಾಕತಿ, ನಾವು ಹಿಟ್ಟು ತಗೋಬೇಕಾದ್ರೆ ಅದನ್ನು ಹತ್ತಿಕ್ಕಿ ತಗೊಳಂಗಿಲ್ಲ, ಹಂಗೆ ಮ್ಯಾಗ ತೊಗೊಂಡ್ಬಿಡ್ತೇವಿ. ಅದರಿಂದ ಹಿಟ್ಟು ಸ್ವಲ್ಪ ಬರೋ ಸಾಧ್ಯತೆ ಇರ್ತೈತಿ. ಸೊ ನೀವು ಬಟ್ಟೆಲ್ ಅಳತಿ ಮಾಡಿದಾಗ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಹಿಟ್ಟು ತಗೋರಿ. ನೋಡ್ರಿ, ಈಗ ಸದ್ಯ ಇದು ನಮ್ಗೆ ಭಾಳ ತೆಳ್ಳಗೆ ಅನಿಸ್ತೈತಿ. ಆದರೆ ಇದನ್ನು ನೀವು ಹೆಂಗೆ ಕಲಿಸ್ತೀರಿ ನೋಡ್ರಿ, ಹಂಗೆ ಹಿಟ್ಟು ತುಪ್ಪ ಹೀರ್ಕೊಂಡು ಈ ಹಿಟ್ಟು ಗಟ್ಟಿ ಆಕತಿ. ನೀವಿಲ್ಲಿ ಗಮನಿಸ್ತಿರ್ಬೋದು, ಹಿಟ್ಟು ತುಪ್ಪ ಪೂರ್ತಿ ಹೀರ್ಕೊಂಡೈತಿ. ಈ ರೀತಿ ಇದು ಮೆತ್ತಗನ ಇರಲಿ, ತೀರಾ ಗಟ್ಟಿ ಕಲ್ಸಕ್ಕೆ ಹೋಗಬೇಡ್ರಿ. ಈ ರೀತಿ ಕಲಿಸ್ಕೊಂಡು ಈಗ ಇದನ್ನು ಒಂದು 10 ನಿಮಿಷ ನೆನೆಯಕ್ಕೆ ಬಿಡ್ರಿ. ಯಾಕಂದ್ರೆ ನಾವಿಲ್ಲಿ ಗೋಧಿ ಹಿಟ್ಟು ತೊಗೊಂಡೇವಿ. ಗೋಧಿ ಹಿಟ್ಟಿನ ಒಳಗೆ ಫೈಬರ್ ಪ್ರಮಾಣ ಜಾಸ್ತಿ ಇರ್ತೈತಿ. ಅದರಿಂದ ಇದನ್ನು ಒಂದು 10 ನಿಮಿಷ ನೆನೆಸಿ ಇಡ್ರಿ. ಮೈದಾ ಹಿಟ್ಟಿದ್ರೆ ನೆನೆಸೋ ಅವಶ್ಯಕತೆ ಬೀಳಂಗಿಲ್ಲ. ಒಂದು 10-15 ನಿಮಿಷ ಈ ಹಿಟ್ಟು ನಾನು ನೆನೆಸಿ ತಗೊಂಡೇನಿ. ಈಗ ಇದರಿಂದ ಶಂಕರಪಾಳಿ ತಯಾರಿಸ್ಬೋದು. ಮುಂಚೆ ಇದನ್ನು ನಾವು ಒಂದು ಸ್ವಲ್ಪ ಮಿದ್ದಿ ಜಜ್ಜಬೇಕು. ಈ ರೀತಿ ಜಜ್ಜಿ ತಗೊಳ್ಳೋದ್ರಿಂದ ಶಂಕರಪಾಳಿಗೆ ಭಾಳ ಚಲೋ ಲೇಯರ್ಸ್ ಬೀಳ್ತವೆ. ಅದರಿಂದ ಈ ಸ್ಟೆಪ್ ಮುಖ್ಯ ಐತಿ. ಸೊ ಈ ರೀತಿ ಇದನ್ನು 1-2 ನಿಮಿಷನಾದರೂ ಜಜ್ಜಿ ತಗೋರಿ.
ಈ ಥರ ಜಜ್ಜಿದ್ರೆ ಏನಾಕತ್ತಿ ಹಿಟ್ಟು ಹಗುರ ಪಳ್ಳಾಕತ್ತಿ. ಆದ್ರಿಂದ ಶಂಕರಪಾಳಿನೂ ಪಳ್ಳಕ್ಕವು, ಬಾಯಾಗ ಕರಗೋ ರೀತಿ ಬರ್ತವು. ನೋಡ್ರಿ, ಹಿಟ್ಟು ಜಜ್ಜುವಾಗ ಈ ರೀತಿ ಇದನ್ನ ಮಡಿಸ್ತಾನ ಜಜ್ರಿ. ಆದ್ರಿಂದ ಶಂಕರಪಾಳಿಗೆ ಲೇಯರ್ಸ್ ಬರಾಕ ಹೆಲ್ಪ್ ಆಕತಿ. ಈ ರೀತಿ 1-2 ನಿಮಿಷ ಇದನ್ನ ಜಜ್ಜಿ ಮೆತ್ತಗ ಮಾಡ್ಕೊಂಡ್ಮ್ಯಾಗ ಈಗ ಇದ್ರಾಗ ನಾನು 2 ಭಾಗ ಮಾಡಾಕತ್ತೇನಿ. ಹಿಟ್ಟು ಜಾಸ್ತಿ ಇದ್ರೆ ನೀವು ಇನ್ನೂ ಜಾಸ್ತಿ ಭಾಗ ಮಾಡ್ಕೋಬಹುದು. ಈಗ ಇದನ್ನ ತೆಳ್ಳಗ ಲಟ್ಟಿಸ್ಕೊಂಡು ತಗೊಳ್ಳೋಣ. ನಾವು ಚಪಾತಿ ಮಾಡ್ತೇವೆ ನೋಡ್ರಿ, ಅದಕ್ಕಿಂತ ಒಂದು ಸ್ವಲ್ಪ ದಪ್ಪ ಇರಲಿ. ಈ ರೀತಿ ಇದನ್ನು ಲಟ್ಟಿಸಿ ಅಥವಾ ಡೈರೆಕ್ಟಾಗಿ ಇದನ್ನು ಒಂದು ಸ್ವಲ್ಪ ದಪ್ಪ ಲಟ್ಟಿಸಿ ನೀವು ಶಂಕರಪಾಳಿ ಕಟ್ ಮಾಡಿ ತಯಾರಿಸ್ಬೋದು. ಆದ್ರೆ ಇದಕ್ಕೆ ಜಾಸ್ತಿ ಲೇಯರ್ಸ್ ಬೀಳಲಿ, ಯಾಕಂದ್ರೆ ಗೋಧಿ ಹಿಟ್ಟಿಗೆ ಲೇಯರ್ಸ್ ಬೀಳಂಗಿಲ್ಲ ನೋಡ್ರಿ. ಸೊ ಅದಕ್ಕೆ ನಾವು ಒಂದು ಟ್ರಿಕ್ ಮಾಡಾಕತ್ತೇವಿ. ಏನಪ್ಪ ಅಂದರೆ ಇದನ್ನು ಈ ರೀತಿ ತೆಳ್ಳಗ ಲಟ್ಟಿಸ್ಕೊಂಡು ರೋಲ್ ಮಾಡ್ಕೋಬೇಕು. ನೋಡ್ರಿ, ಇದನ್ನು ಈ ಥರ ಪ್ರೆಸ್ ಮಾಡ್ತಾನೆ ರೋಲ್ ಮಾಡಿಕೊಂಡು ಒಂದು ಸ್ವಲ್ಪ ತೆಳ್ಳಗ ಮಾಡ್ಕೊಂಡು ತಗೋರಿ. ನೀವಿಲ್ಲಿ ಗಮನಿಸ್ತಿರ್ಬೋದು ನೋಡ್ರಿ, ಇದ್ರಾಗ ಈ ರೀತಿ ಲೇಯರ್ಸ್ ಕ್ರಿಯೇಟ್ ಆಕ್ಕವು. ಈಗ ಇದನ್ನು ನಾನಿಲ್ಲಿ ತೋರ್ಸಾಕತ್ತೀನಲ್ಲ, ಈ ರೀತಿ ಸುತ್ತಿ ಉಂಡೆ ಮಾಡ್ಕೊಂಡು ತಗೋರಿ. ಸೊ ನೀವು ಇದಕ್ಕೂ ಮುಂಚೆ ಶಂಕರಪಾಳಿ ತಯಾರಿಸಿದಾಗ ಈ ಟ್ರಿಕ್ ಫಾಲೋ ಮಾಡಿಲ್ಲ ಅಂದ್ರೆ ಖಂಡಿತ ಈ ರೀತಿ ತಯಾರಿಸಿ ನೋಡ್ರಿ, ಭಾಳ ಚಲೋ ಲೇಯರ್ಸ್ ಬೀಳ್ತವೆ. ನೋಡ್ರಿ, ಈ ಥರ ಹಿಟ್ಟಿನ ಉಳ್ಳಿ ಅಥವಾ ಉಂಡೆ ತಯಾರಿಸ್ಕೊಂಡು ಈಗ ಇದನ್ನು ಒಂದು ಸ್ವಲ್ಪ ದಪ್ಪ ಲಟ್ಟಿಸ್ರಿ. 1 ಸೆಂಟಿಮೀಟರಷ್ಟು ಅಥವಾ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇದ್ರೂ ನಡಿತೈತಿ. ಆದರೆ ತೀರಾ ತೆಳ್ಳಗೆ ಲಟ್ಸಕ್ಕೆ ಹೋಗಬೇಡ್ರಿ, ಇಲ್ಲಾಂದ್ರೆ ಲೇಯರ್ಸ್ ಚಲೋ ಬೀಳಂಗಿಲ್ಲ. ಇಲ್ಲಿ ನಾನು ಲಟ್ಸಿಂದ ತೋರಿಸ್ತೇನೆ ನೋಡ್ರಿ, ಇಷ್ಟು ದಪ್ಪ ಇರಬೇಕು. ಇದ್ರ ಥಿಕ್ನೆಸ್ ನಿಮ್ಗೆ ಇಲ್ಲಿ ಗೊತ್ತಾಗಕತ್ತೈತೆ ಅನ್ಕೊತೀನಿ. ಇಷ್ಟು ದಪ್ಪ ಲಟ್ಟಿಸ್ಕೊಂಡ್ ಮ್ಯಾಗ ಈಗ ಕಟರ್ ಅಥವಾ ಚಾಕುನಿಂದ ಇದನ್ನು ಸ್ಕ್ವೇರ್ ಆಕಾರದಾಗ ಕಟ್ ಮಾಡ್ಕೊಂಡು ತಗೋರಿ. ಅಂದರೆ ನೆಕ್ಸ್ಟ್ ನಾವು ಶಂಕರಪಾಳಿ ಕಟ್ ಮಾಡುವಾಗ ಈಸಿ ಆಕತಿ. ಈ ರೀತಿ ಇದನ್ನು ಸ್ಕ್ವೇರ್ ಆಕಾರದಾಗ ಕಟ್ ಮಾಡ್ಕೊಂಡ್ ಮ್ಯಾಗ ಉಳಿದಿರೋ ಹಿಟ್ಟು ತೆಗೆದು ಬಿಡ್ರಿ. ಇದನ್ನು ಮತ್ತು ಶಂಕರಪಾಳಿ ಮಾಡ್ಕೋಬಹುದು. ಇಲ್ಲಿ ನಿಮ್ಗೆ ಇದನ್ನ ಹತ್ರದಿಂದ ತೋರ್ಸಾಕತ್ತೇನೆ ನೋಡ್ರಿ, ಇದ್ರಾಗ ಆಲ್ರೆಡಿ ಲೇಯರ್ಸ್ ಕ್ರಿಯೇಟ್ ಆಗ್ಯವು. ಇವನ್ನ ನಾವು ಎಣ್ಣೆ ಒಳಗೆ ಹಾಕಿದಾಗ ಇದ್ರಾಗಿನ ತುಪ್ಪ ಮೆಲ್ಟ್ ಆಗಿ ಈ ಶಂಕರಪಾಳಿಗೆ ಬಹಳ ಚಲೋ ಲೇಯರ್ಸ್ ಬೀಳ್ತವು. ನಿಮ್ಗೆ ಎಷ್ಟು ದೊಡ್ಡ ಅಥವಾ ಸಣ್ಣ ಆಕಾರದಾಗ ಇವನ್ನ ತಯಾರಿಸ್ಬೇಕು ಆ ರೀತಿ ಕಟ್ ಮಾಡ್ರಿ. ನಾನು ಇದನ್ನು ಸಿಂಪಲ್ ಸ್ಕ್ವೇರ್ ಆಕಾರದಾಗ ತಯಾರ್ಸಕತ್ತೀನಿ. ನೀವು ಬೇಕಂದ್ರೆ ಕ್ರಾಸ್ ಕಟ್ ಮಾಡಿಕೊಂಡು ಇದನ್ನು ಡೈಮಂಡ್ ಶೇಪ್ನಾಗೂ ತಯಾರಿಸ್ಕೊಂಡು ತಗೋಬಹುದು. ನೋಡ್ರಿ, ಕಟ್ ಮಾಡಿದಾಗ ಇದ್ರಾಗಿನ ಎಲ್ಲ ಲೇಯರ್ಸ್ ನಿಮ್ಗೆ ಕ್ಲಿಯರ್ ಕಾಣ್ತಿರ್ಬಹುದು. ಈ ರೀತಿ ಇವನ್ನ ಒಂದೇ ಸತಿ ಕಟ್ ಮಾಡಿ ಇಟ್ಟು ನಂತರ ಫ್ರೈ ಮಾಡ್ಕೋಬಹುದು. ಸೊ ನೀವು ಹಿಟ್ಟು ಜಾಸ್ತಿ ಕಲಸಿರಂದ್ರೆ ಒಂದು ಅರ್ಧದಷ್ಟು ಲಟ್ಟಿಸಿ ಈ ರೀತಿ ಕಟ್ ಮಾಡ್ಕೊಂಡಿಟ್ಟು ನಂತರ ಇವನ್ನ ಕರಿತನ ಉಳಿದಿರೋ ಅರ್ಧ ಹಿಟ್ಟು ಲಟ್ಟಿಸಿ ಕಟ್ ಮಾಡ್ಬೋದು. ನಾನು ಲೇಯರ್ಸ್ ಬೀಳಕ್ಕೆ ಆಗಲೇ ತೋರಿಸಿರೋ ಮೆಥಡ್ ಅಂದ್ರೆ ರೋಲ್ ಮಾಡೋ ಮೆಥಡ್ ನಿಮ್ಗೆ ಟಫ್ ಅನ್ಸಿದ್ರೆ ಈ ಥರ ಕೂಡ ಫೋಲ್ಡ್ ಮಾಡಿ ಇದನ್ನು ನೀವು ತಯಾರಿಸ್ಬೋದು. ಸೇಮ್ ಮುಂಚೆ ಇದನ್ನು ತೆಳ್ಳಗ ಲಟ್ಟಿಸ್ಕೊಂಡು ನಂತರ ತೋರಿಸಿರೋ ಥರ ಇದನ್ನು ಫೋಲ್ಡ್ ಮಾಡಿಕೊಂಡು ದಪ್ಪ ಲಟ್ಟಿಸಿ ಶಂಕರಪಾಳಿ ಕಟ್ ಮಾಡ್ಕೊಂಡು ತಗೋರಿ. ಸೊ ನಿಮ್ಗೆ ಎರಡರ ಒಳಗೆ ಯಾವ ಮೆಥಡ್ ಈಸಿ ಅನಿಸ್ತೈತಿ ಅದನ್ನು ಫಾಲೋ ಮಾಡಿರಿ. ಎರಡು ಬೆಸ್ಟ್ ಮೆಥಡ್ ಅದಾವು. ಈ ರೀತಿ ಇವನ್ನ ಫೋಲ್ಡ್ ಮಾಡಿ ಅಥವಾ ರೋಲ್ ಮಾಡಿ ತಯಾರಿಸೋದ್ರಿಂದ ಭಾಳ ಚಲೋ ಲೇಯರ್ಸ್ ಬೀಳ್ತಾವೆ. ನಿಮ್ಗೆ ಈ ಎರಡರ ಒಳಗೆ ಯಾವ ಮೆಥಡ್ ಈಸಿ ಅನ್ನಿಸ್ತು ಕಮೆಂಟ್ನಾಗ ತಿಳಿಸ್ರಿ. ಸ್ವಲ್ಪ ಹಿಟ್ಟಿತ್ತು, ಅದರಿಂದ ನಾನು ಒಂದೇ ಸತಿ ಎಲ್ಲ ಶಂಕರಪಾಳಿ ತಯಾರಿಸ್ಕೊಂಡು ತಗೊಂಡಿನಿ. ಈಗ ಇವನ್ನ ಕರಿಬೇಕು. ನಾನು ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟೇನಿ. ಸಣ್ಣ ಉಳ್ಳಿ ಅಥವಾ ಈ ಥರ ಶಂಕರಪಾಳಿ ಹಾಕಿ ನೋಡ್ರಿ, ಇದಕ್ಕೆ ತಕ್ಷಣ ಈ ರೀತಿ ಬಬಲ್ಸ್ ಬರಬೇಕು, ಅಂದ್ರೆ ಎಣ್ಣೆ ಚಲೋ ಬಿಸಿ ಐತಂತ ಅರ್ಥ. ಕೆಲವೊಮ್ಮೆ ಏನಾಕತಿ ನಾವು ಶಂಕರಪಾಳಿ ಎಣ್ಣೆ ಒಳಗೆ ಹಾಕಿದ ತಕ್ಷಣ ಅವು ಎಣ್ಣೆ ಕರಗಿ ಬಿಡ್ತವು. ಸೊ ಆ ಥರ ಯಾಕಾಕತ್ತೆ ಅಂದ್ರೆ ಒಂದು ನಾವು ಹಾಕಿರೋ ತುಪ್ಪದ ಪ್ರಮಾಣ ಜಾಸ್ತಿ ಆಗಿರ್ತೈತಿ, ಇಲ್ಲಾಂದ್ರೆ ಎಣ್ಣೆ ಮೀಡಿಯಂ ಬಿಸಿ ಇರ್ತೈತಿ, ಚಂದಾಗ ಬಿಸಿ ಇರಂಗಿಲ್ಲ. ಸೊ ಎಣ್ಣೆ ಬಿಸಿ ಇಲ್ಲ ಅಂದ್ರೆ ಏನಾಕತಿ ನಾವು ಶಂಕರಪಾಳಿ ಎಣ್ಣೆ ಒಳಗೆ ಹಾಕಿದಾಗ ಅದ್ರಾಗಿನ ತುಪ್ಪ ಕರಗಿ ಶಂಕರಪಾಳಿನೂ ಎಣ್ಣೆ ಒಳಗೆ ಕರಗಿ ಬಿಡ್ತೈತಿ. ಅದರಿಂದ ತುಪ್ಪದ ಮೊಹನ್ ಹಾಕುವಾಗ ಅಳತಿ ಮಾಡಿನ ಹಾಕ್ರಿ. ಎಣ್ಣೆ ಮೀಡಿಯಂ ಬಿಸಿ ಇರಬೇಕು. ಮತ್ತು ಎಣ್ಣೆಗ ಎಷ್ಟು ಸಾಲ್ತವು ಅಷ್ಟ ಶಂಕರಪಾಳಿ ಹಾಕಿ ಇವನ್ನ ಫ್ರೈ ಮಾಡ್ರಿ. ನೀವು ಒಂದೇ ಸತಿ ಜಾಸ್ತಿ ಶಂಕರಪಾಳಿ ಹಾಕಿದ್ರೂ ಎಣ್ಣೆ ಟೆಂಪ್ರೇಚರ್ ಡಿಕ್ರೀಸ್ ಆಗಿ ಇವು ಎಣ್ಣೆಗ ಕರಗೋ ಸಾಧ್ಯತೆ ಇರ್ತೈತಿ. ಎಣ್ಣೆ ಒಳಗೆ ಹಾಕಿದ ತಕ್ಷಣ ಇವನ್ನ ಮುಟ್ಬೇಡ್ರಿ, ಒಂದು ಸ್ವಲ್ಪ ಸೆಟ್ ಆಗಕ್ಕೆ ಬಿಡ್ರಿ. ಒಂದು ಸ್ವಲ್ಪ ಫ್ರೈ ಆದ್ಮ್ಯಾಗ ಇವನ್ನ ಈ ರೀತಿ ಸ್ಪೂನ್ನಿಂದ ಕೈ ಆಡಿಸ್ತಾ ಕರಿದು ತಗೋರಿ. ನೋಡ್ರಿ, ಸ್ವಲ್ಪನೂ ಫ್ರೈ ಆದ್ಮ್ಯಾಗ ಇದ್ರಾಗಿನ ಲೇಯರ್ಸ್ ನಿಮ್ಗೆ ಸೆಪ್ರೇಟ್ ಆಗಿರೋದು ಕಾಣ್ತಿರ್ಬೋದು. ಪ್ರತಿಯೊಂದು ಶಂಕರಪಾಳಿ ಲೇಯರ್ಫುಲ್ ಆಗಿ ಬಂದೈತಿ. ಹಿಂಗೆ ಇವನ್ನ ಕೈ ಆಡಿಸ್ತಾನ ಫ್ರೈ ಮಾಡ್ಕೊರಿ, ಅಂದ್ರೆ ಎಲ್ಲ ಕಡೆ ಇದಕ್ಕೆ ಈವನ್ ಕಲರ್ ಬರ್ತೈತಿ. ನೋಡ್ರಿ, ಪೂರ್ತಿ ಫ್ರೈ ಆದ ನಂತರ ನೀವಿಲ್ಲಿ ಗಮನಿಸ್ತಿರ್ಬಹುದು ಪರ್ಫೆಕ್ಟ್ ಲೇಯರ್ಫುಲ್ ಆಗಿರುವಂಥ ಗೋಧಿ ಹಿಟ್ಟಿನ ಶಂಕರಪಾಳಿ ರೆಡಿ ಐತಿ.
ಇಷ್ಟು ಕಲರ್ ಬಂದ್ರೆ ಸಾಕು. ಇವನ್ನ ಎಣ್ಣೆ ಬಸ್ತು ತೆಗೆದು ಬಿಡ್ರಿ, ಯಾಕಂದ್ರೆ ಇದ್ರಾಗ ತುಪ್ಪ ಇರೋದ್ರಿಂದ ಇವನ್ನ ಎಣ್ಣೆಯಿಂದ ಹೊರಗೆ ತೆಗೆದ್ರೂ ಇದ್ರ ಫ್ರೈಯಿಂಗ್ ಪ್ರೊಸೆಸ್ ನಡೀತಾನೆ ಇರ್ತೈತಿ. ಅದರಿಂದ ಇವು ಇನ್ನೂ ಡಾರ್ಕ್ ಕಲರ್ ಅಕ್ಕವು. ಸೂಪರ್ ನೋಡ್ರಿ, ಎಷ್ಟು ಮಸ್ತ್ ಲೇಯರ್ಸ್ ಬಿದ್ದವು. ನಾರ್ಮಲಿ ಗೋಧಿ ಹಿಟ್ಟಿನ ಶಂಕರಪಾಳಿಗೆ ಲೇಯರ್ಸ್ ಬೀಳಂಗಿಲ್ಲ, ಆದ್ರೂ ನಾವು ಏನು ರೋಲ್ ಮತ್ತು ಫೋಲ್ಡ್ ಮಾಡಿದ್ವಿ ನೋಡ್ರಿ, ಅದರಿಂದ ಬಹಳ ಚಲೋ ಲೇಯರ್ಸ್ ಬಿದ್ದವು. ಖಂಡಿತ ನೀವು ಸಹ ವಿಡಿಯೋದಾಗ ತಿಳಿಸಿರೋ ಈ ಟ್ರಿಕ್ ಮೆಥಡ್ ಮತ್ತು ಮೆಜರ್ಮೆಂಟ್ ಫಾಲೋ ಮಾಡಿ ಈ ಶಂಕರಪಾಳಿ ತಯಾರಿಸಿ ನೋಡ್ರಿ. ಹೆಂಗೆ ಬಂದು ಅಂತ ಕಮೆಂಟ್ನಾಗ ತಿಳಿಸೋದನ್ನು ಮರಿಬೇಡ್ರಿ. ನೋಡ್ರಿ, ಬಿಸ್ಕಿಟ್ನು ಇದ್ರ ಮುಂದೆ ಏನೂ ಅಲ್ಲ, ಅಷ್ಟು ಹಗುರ ಮತ್ತು ಪಳ್ಳಾಗೈತಿ. ಇಲ್ಲಿವರೆಗೂ ವಿಡಿಯೋ ನೋಡಿರಂದ್ಮ್ಯಾಗ ಖಂಡಿತ ನಿಮ್ಗೆ ವಿಡಿಯೋ ಇಷ್ಟ ಆಗಿರ್ತೈತಿ. ವಿಡಿಯೋ ಇಷ್ಟ ಆದ್ರೆ ಸ್ವಲ್ಪರ ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡ್ರಿ. ಇದೇ ಥರದ ಇನ್ನಷ್ಟು ರೆಸಿಪೀಸ್ ಅಂದ್ರೆ ಶಂಕರಪಾಳಿ, ಚಕ್ಲಿ, ಉಂಡಿ ಇದರೆಲ್ಲ ರೆಸಿಪೀಸ್ ಲಿಂಕ್ ಡಿಸ್ಕ್ರಿಪ್ಷನ್ನಾಗ ಕೊಟ್ಟಿರ್ತೀನಿ. ಖಂಡಿತ ಒಂದ್ಸತಿ ಚೆಕ್ ಮಾಡ್ರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಭೇಟಿ ಆಗೋಣಂತ ಮತ್ತೊಂದು ಹೊಸ ರುಚಿಯಾಗಿರೋ ಯೂಸ್ಫುಲ್ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಕ್ಕೊಂತಿರ್ರಿ, ತಿನ್ಕೊಂತಿರ್ರಿ, ಖುಷಿಯಾಗಿರ್ರಿ.